ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನೋ ರಾವಣನಿಗೆ ಅನೇಕ ರೀತಿಯಲ್ಲಿ ಹಿತೋಪದೇಶ ಮಾಡ್ತಾ ಇದ್ದಾನೆ. ಇಷ್ಟಾದರೂ ರಾವಣನಿಗೆ ಮೈಯೆಲ್ಲ ಉರಿದೋಗುತ್ತೆ. ನನ್ನ ಸಭೆಯಲ್ಲಿ ನೀನು ಯಾರೋ ಹುಲು ಮಾನವ, ಅವನನ್ನು ಕುರಿತು ನೀನು ಹೊಗಳ್ತಾ ಇದೆಯಾ? ಅಂಥ ರಾಜರು ಎಷ್ಟೊಂದು ಜನ, ಕೋಟಿ ಜನ ನನ್ನ ದಾಸರು, ನನ್ನ ಪಾದ ದಾಸರಾಗಿರುವಂಥವರು. ಯಾವನೋ ದಶರಥ ಅಂತ, ಯಾವನೋ ಏನಿದು ಕತೆ? ನಾನು ಅಂದ್ಕೊಂಡದ್ದಾಗಬೇಕು, ಎತ್ಕೊಂಬಂದ್ಬಿಟ್ಟಿದ್ದೀನಿ ಅಷ್ಟೇ, ನನಗೆ ಸೇರಬೇಕಾ ಅಷ್ಟೇ. ಅದು ನನಗೆ ಮೈಯೆಲ್ಲ ಉರಿದು ಹೋಗ್ತಾ ಇದೆ. ನಿಜವಾಗಿ ಉರಿದು ಹೋಗ್ಬಿಟ್ರೆ ಅವನು ನಿಜವಾಗಿ ಉರಿದು ಹೋಗ್ಬಿಡ್ತಾನೆ ಅಷ್ಟೇ. ಅಂತಹ ಕೋಪ ಬಂದ್ಬಿಡ್ತು ಅವನಿಗೆ. ಇವನು ಒದರ ಬಾಯಿ ಇದೆಯಲ್ಲ, ಬಾಯಿ ಕಟ್ಬಿಟ್ಟು ಸಾಯಿಸ್ರ ಇವನನ್ನು ಅಂತ ಹೇಳಿದ ಕೂಡಲೇ ತೂಕಡಿಸ್ತಾ ಇರೋರೆಲ್ಲ ಕತ್ತಿ ಹಿಡ್ಕೊಂಡು ಹೊರಟರು. ಅಂಥ ಒಂದು ಗರ್ಜನೆಯಿಂದ ಎಲ್ಲರೂ ಬೆಚ್ಚಿ ಬಿತ್ತು ಹೊರಟರು ಅವನ್ನ ಸಾಯಿಸೋಕ್ಕೆ. ಆದರೆ ಹನುಮಂತ ಮಾತ್ರ ಹೆದರಲಿಲ್ಲ. ಇವನೇನು ಹೇಳಿದ್ದಕ್ಕೆ ನಾನು ಯಾಕೆ ಹೆದರಬೇಕು ರಾಮ ಅಂತ ಹೇಳ್ತಾ ಇದ್ದ. ವಿವಿಧ ರೀತಿಯಲ್ಲಿ ರಾವಣನಿಗೆ ಹಿತೋಪದೇಶ ಮಾಡ್ತಾನೆ. ಇಷ್ಟು ಗಲಾಟೆ ಆದರೂ ಕೂಡ ಸೈಲೆನ್ಸೇ, ನಾನು ಹೇಳೋದು ಕೇಳಯ್ಯ ಅಂದರೂ ಕೂಡ ಕಿರ್ಚ್ಕೋತಾನೆ ಇದ್ದಾನೆ ಅವನು. ಇಲ್ಲ, ಇವನು ಕಟ್ಟಾಕ್ಬಿಡಿ, ಇವನು ಸಾಯಿಸಾಕ್ಬಿಡಿ, ಇವನಿಗೆ ಏನು ಬೇಕಾದ್ರೂ ಮಾಡಾಕ್ಬಿಡಿ, ಎಳೆದಾಕ್ಬಿಡಿ ಇವನಿಗೆ ಅಂತ. ಇನ್ನೆಲ್ಲರೂ ಸೇರಿಕೊಂಡು ಹೊಡಿಬೇಕು ಅಂತ ಹೋಗ್ತಾರೆ. ಬ್ರಹ್ಮಾಸ್ತ್ರದಿಂದ ಕಟ್ಟಾಗಿ ಬಿದ್ದಿರ್ತಕ್ಕಂಥವನು ಇವನು. ಒಂದು ನಿಮಿಷದಲ್ಲಿ ಬಿಡಿಸ್ಕೋಬಲ್ಲ, ಆದರೆ ಬೇಕಂತಕ್ಕೆ ಹಾಗೇ ಇದ್ದಾನೆ. ರಾವಣಾಸುರನ ಸಭೆಯನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ಇವರು ಕಿರ್ಚಾಟಕ್ಕೆ 2 ಕಿವಿ ಸಾಲದು. ಅಬ್ಬೋ, ಹಾಗೆ ಅವನು ಮುಂದೆ ಇನ್ನೇನು ಸಾಯಿಸಬೇಕು ಅಂತ ಕೆಲವರೆಲ್ಲ ಹೊರಟಾಗ, ಆಗ ವಿಭೀಷಣನು, ಅಣ್ಣ ಏನು ಕೆಲಸ ಮಾಡ್ತಾ ಇದೆಯಾ? ಕೂತ್ಕೊಳ್ರೋ ನೀವು, ಯಾಕರ್ರೋ ಎದ್ದಿರಿ ನೀವೆಲ್ಲ? ನನ್ನ ಮಾತು ಕೇಳಿ, ಹಾಗೆಲ್ಲ ಹೊರಡಬಾರ್ದು, ಸಾಯಿಸ್ತೀನಿ ಸಂಕಲ್ಪವೂ ಬರಬಾರ್ದಪ್ಪ ನಿಮಗೆ, ಅಪರಾಧ ಕಣೋದು. ರಾಕ್ಷಸರು ಕೇಳಿಸ್ಬೇಕಲ್ಲ ಕಿವಿಗೆ, ಜೋರಾಗಿ ಕೂಕ್ಕೋಬೇಕು. ಅಣ್ಣ ಸ್ವಲ್ಪ ಕೂಕ್ಕೊಂಡು ಹೇಳಿ ಇವ್ರಿಗೆ ಕೂತ್ಕೋ ಅಂತ ಹೇಳ್ತಾನೆ. ರಾಮದೂತನನ್ನು ಅಲ್ಲೇ ಮೊದಲನೇದಾಗಿ ರಾಮನ ವಿಚಾರ ಎಷ್ಟೋ ಕೇಳಿದ್ದೀನಿ ಅಣ್ಣ ನಾನು. ವಿಷ್ಣು ಅವತಾರವೇ ಅಂತ ಹೇಳ್ತಾರೆ. ದೇವಗಂಧರ್ವರೆಲ್ಲರೂ ಮೇಲೆ ಮಾತಾಡ್ಕೊಂಡು ಹೋಗ್ತಕ್ಕಂಥದ್ದು ದಿನವೂ ನಾನು ಕೇಳ್ತಾ ಇದ್ದೀನಿ. ಪೌರ್ಣಮಿ ಹೊತ್ತಿನಲ್ಲಿ ದಿನವೂ ಮಾತಾಡ್ಕೊಂಡು ಹೋಗ್ತಾರೆ ಸ್ವಾಮಿಯನ್ನು ನೋಡೋಕ್ಕೋಸ್ಕರವಾಗಿ. ಈಗ ಕಾಡಲ್ಲಿದ್ದಾನಂತೆ, ನೀನು ಮಾಡಿದ ಘನಕಾರ್ಯಕ್ಕೋಸ್ಕರ ಅಳ್ತಾ ಇದ್ದಾನಂತೆ. ಭಾಳ ದೊಡ್ಡ ಕೆಲಸ ಮಾಡಿಬಿಟ್ಟಿದೆಯಾ ನೀನು, ಇನ್ಯಾವುದು ಹೆಂಗಸು ಸಿಕ್ಕಿಲ್ಲ ಅಂತನ್ಬಿಟ್ಟು ಆ ಹೆಂಗಸನ್ನು ಕರ್ಕೊಂಬಂದಿದ್ಯಾ. ಬಡಕಲಾಗಿರುವಂಥ ಹೆಂಗಸು, ಬಳ್ಳಿ ಥರ ಇರ್ತಕ್ಕಂಥ ಹೆಂಗಸು, ಉಫ್ ಅಂದರೆ ಬಿದ್ದೋಗು ಹೆಂಗಸು, ನಿನಗೆ ಯಾಕೆ ಎಳ್ಕೊಂಬಂದಿದ್ಯಾ? ನಿನ್ನ ದೃಷ್ಟಿನಲ್ಲಿ ಅವಳೊಂದು ಚಮಚ ಇದ್ದಂಗೆ ಗೊತ್ತಾ ನಿನಗೆ? ಒಂದು ಸ್ಪೂನ್ ಇದ್ದ ಹಾಗೆ. ಅನ್ಯಾಯವಾಗಿ ನಿನ್ನ ಮಗಳ ಸಮಾನಾಯ ಅವಳು. ಒದರ್ತಾ ಇದೆಯಾ ನೀನೇನು ಒದರ್ತಾ ಇದೆಯೋ ವಿಭೀಷಣ? ನೀನು ಯಾರ ಕಡೆ ಇದೆಯಾ ಅಂತ ಗೊತ್ತಾಗ್ತೀರ ನನಗೆ. ನನಗೆ ಬುದ್ಧಿನೇ ಹೇಳ್ತಾ ಇದೆಯಾ? ನನಗನ್ನ ಚಿಕ್ಕವನು ನೀನು. ಮೊದಲು ಇವನ್ನ ಹೊಡಿ ಹೊರತಾ ಸಾಯಿಸೋ. ಈ ಕಡೆ ತಿರ್ಕೊಂಬಿಡ್ತು. ಒಂದು ದೊಡ್ಡ ಒಂದು ತುಫಾನು, ಒಂದು ಸುನಾಮಿ ಅಂತೀವಲ್ಲ, ಆ ಸುನಾಮಿ ಈ ಕಡೆ ತಿರ್ಕೊಂಬಿಡ್ತು. ಆಗ ಹೇಳ್ತಾನೆ, ನನ್ನ ಮೇಲೆ ನೀ ಏನು ಮಾಡಿದ್ರು ಚಿಂತಿಲ್ಲ, ಆದರೆ ನಿನ್ನ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಧರ್ಮದ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರಾಕ್ಷಸ ಧರ್ಮ ಅನ್ನೋ ಒಂದು ಸ್ವಲ್ಪ ಇದೆ. ರಾಕ್ಷಸ ಧರ್ಮವನ್ನು ಬಿಟ್ಟು ನಾವು ನಡೀಬಾರ್ದು. ಧರ್ಮವನ್ನೇ ಅನುಸರಿಸಬೇಕು ನಾವು, ಸತ್ಯವನ್ನು ಅನುಸರಿಸಬೇಕು. ಅದರಲ್ಲೂ ನೀನು ಚಕ್ರವರ್ತಿ ಆಗಿದೆಯಾ ನೀನು? ನನ್ನಂಥವನಿಗೆ ಹೆದರಿಕೆ ಆಗುತ್ತೆ, ಇನ್ನು ಆ ಕಪಿಗೆ ಹೆದರ್ಕೊಳ್ದೆ. ಪಾಪ ಎಷ್ಟು ಹೆದರಿದಾನೋ ಆ ಕಪಿ. ಆ ಹನುಮಂತನ ಶಕ್ತಿ ವಿಭೀಷಣನಿಗೆ ಗೊತ್ತಿದ್ದರೂ ಕೂಡ ಅಲ್ಲ ಹಾಗೆ ಹೀಯಾಳಿಸುವಾಗ ಮಾತಾಡಬೇಕಾಯ್ತು. ರಾವಣನಿಗೆ ಸಂತೋಷ ಆಗೋಕ್ಕೋಸ್ಕರವಾಗಿ. ನಿನ್ನ ಶಕ್ತಿ ಏನು ಗೊತ್ತು ಇವರಿಗೆ? ನಿನ್ನ ಶಕ್ತಿ ಆ ರಾಮನಿಗೆ ಏನು ಗೊತ್ತು? ನಿನ್ನ ಶಕ್ತಿ ಆ ಸುಗ್ರೀವನಿಗೆ ಏನು ಗೊತ್ತು? ಅವನೊಬ್ಬ ದೊಡ್ಡ ಕಪಿ. ಅಣ್ಣ ಅಂತ ಹೊಗಳಕ್ಕೆ ಶುರು ಮಾಡಿಬಿಟ್ಟ. ತುಫಾನ್ ತಿರ್ಕೊಂಬಿಡ್ತು ಈ ಕಡೆಗೆ ಮತ್ತೆ ವಾಪಸ್ಸು.
ಅಣ್ಣನ ಬೈದ ಕೂಡಲೇ ತುಫಾನು ಅವನ ಮೇಲೆ ಬಂತು. ಮೆಲ್ಲಿಗೆ ಯಾವಾಗ ಹೊಗಳದ್ನೋ ಅಂಥ ಅಣ್ಣ ಇಂಥವನಣ್ಣ, ಹಾಗಣ್ಣ, ನಿನ್ನ ಕಿರೀಟ ಹೀಗಿದೆ, ನಿನ್ನ ಮೂಗು ಹೀಗಿದೆ, ಒಬ್ಬೊಬ್ಬೊಬ್ಬ ನಿನ್ನ ಕಿವಿ ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ, ಏನು ಸಮುದ್ರ ಇದ್ದಂಗೆ 2 ಸಮುದ್ರಗಳನ್ನು ನೇಣ ತ್ಯಾತ್ ಹಾಕ್ಕೊಂಡಿದ್ದಂಗೆ ಇದೆ ನೋಡಿದ್ರೆ ನೀನು ಅಂತ ಯಾವಾಗ ಹೊಗಳದ್ನೋ ನನ್ನ ತಮ್ಮನೇ ಹೊಗಳ್ತಾ ಇದ್ದಾನೆ. ಪರವಾಗಿಲ್ಲ, ಕುತ್ಕೊಳ್ಳಿಯಿಂದ ಮುಂದೆ ನೋಡೋಣ ಏನಾಗುತ್ತೆ. ಏನು ಈ ಸಭೆ ಇದು ಚಿತ್ರವಾಗಿದೆ ಅಲ್ವ ಸಭೆ, ಮಾಡೋಣ, ನೋಡೋಣ ಅದೇನಾಗುತ್ತೆ. ಜಯ ಗುರುದತ್ತ, ಶ್ರೀ ಗುರುದತ್ತ.